ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಸೊ ನೆನ್ನೆನೆ ರೆಕಾರ್ಡ್ ಮಾಡಬೇಕಾಗಿತ್ತು, ಬಟ್ ಬ್ರೋ ಸಾಂಗ್ ಆಡಿ ಅಂತ ಹೇಳಿದ್ರು. ಬೇಜಾರು ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗಲಿಲ್ಲ. ಸೊ ದಟ್ಸ್ ವೈ ರಾತ್ರಿಯಿಂದ ಸಾಂಗ್ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟು ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಬಟ್ ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ಗಳೇ ಅಂತಲ್ಲ, ಬ್ಯೂಟಿಫುಲ್ ಸೆಟಪ್ಸ್ಗಳು. ಓಕೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ, ಸೊ ರೀಸೆಂಟ್ಲಿ ಒಂದು ಕಮೆಂಟ್ ಬಂದಿತ್ತು. ಓಕೆ, ನಾನೇ ಆ ಕಮೆಂಟನ್ನು ಡಿಲೀಟ್ ಮಾಡಿಬಿಟ್ಟು ಅವ್ರು ನಾನು ಏನು ಫಾಲೋ ಮಾಡ್ತಿದ್ರು ನಾನೇ ಆ ಫಾಲೋಯಿಂಗಿಂದ ತೆಗೆದ್ಬಿಟ್ಟೆ. ಯಾಕೆಂದರೆ ಇವಾಗ ನಾನು ತುಂಬ ಹಾರ್ಡ್ ಟ್ರೈ ಮಾಡ್ತೀನಿ ಏನೋ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ. ಇನ್ ಡೆಪ್ತ್ ಹೋಗಿ ಎಕ್ಸ್ಪ್ಲೈನ್ ಯಾಕೆ ಮಾಡ್ತೀನಿ ಅಂದರೆ, ನಾನು ಮುಂಚೆಯಿಂದನೂ ಹೇಳಿದ್ದೀನಿ, ಎಲ್ಲರ ಒಂದು ಮೈಂಡ್ಸೆಟ್ ಒಂದೇ ಥರ ಇರೋದಿಲ್ಲ. ಓಕೆ, ಎಲ್ಲರಿಗೂ ಬ್ರೋ ಇವನು ಹೇಳಿದ್ನೇ ಎಷ್ಟು ಸತಿ ಹೇಳ್ತಾನೆ ಅಂತ ಅನಿಸ್ಬೋದು, ಬಟ್ ಇನ್ನೂ ಎಷ್ಟೋ ಜನಕ್ಕೆ ಅದು ಅರ್ಥನೇ ಆಗ್ತಾ ಇರೋಲ್ಲ. ಸೊ ದಟ್ಸ್ ವೈ ನಾನು ಪದೇ ಪದೇ ಅದನ್ನು ಹೇಳ್ತಾ ಇರ್ತೀನಿ. ಬಟ್ ಅದು ಪದೇ ಪದೇ ಹೇಳೋದು ಒಬ್ಬೊಬ್ಬರಿಗೆ ಇರಿಟೇಟ್ ಆಗ್ಬೋದು, ಏನಾರು ಆಗ್ಬೋದು. ಸೊ ದಟ್ಸ್ ವೈ ನಿಮಗೆ ಇನ್ನೂ ಬೆಟರ್ ಕೋರ್ಸಸ್ಗಳಿರ್ಬೋದು, ಬೆಟರ್ ಮೆಂಟರ್ಗಳಿರ್ಬೋದು. ಓಕೆ, ಅವ್ರ ಹತ್ರ ಹೋಗಿ ನೀವು ಹೇಳಿಸ್ಕೊಳ್ಳಿ ಇನ್ ಕೇಸ್ ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದಾಗ. ಓಕೆ, ಹಾಗಂತ ಸುಮ್ಮನೆ ಬಂದು ಕೆಟ್ಟ ಮಾತಲ್ಲಿ ಬೈಯೋದು ಇಟ್ಸ್ ಎ ಯೂಸ್ಲೆಸ್. ಓಕೆ, ನಾನು ತುಂಬ ಕೆಟ್ಟ ಮಾತಾಡ್ತೀನಿ, ಬಟ್ ಇವಾಗ ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಯಾರಿಗೂ ಹರ್ಟು ಮಾಡಬಾರ್ದು, ಯಾರಿಗೂ ಬೇಜಾರು ಮಾಡಬಾರ್ದು. ನಮ್ಗೆ ಎಷ್ಟೇ ಬೇಜಾರಾದರೂ ಪರವಾಗಿಲ್ಲ, ಸಹಿಸ್ಕೊಂಡಿರ್ಬೇಕು ಅನ್ನೋದು ಇಲ್ಲಿ ಕಲ್ತಿದ್ದೀನಿ. ಸೊ ದಟ್ಸ್ ವೈ ನಾನು ಯಾರಿಗೂ ಹರ್ಟ್ ಮಾಡೋದಕ್ಕೂ ಇಷ್ಟ ಇಲ್ಲ, ಕೆಟ್ಟದಾಗಿ ಬೈಯೋದಕ್ಕೂ ಇಷ್ಟ ಇಲ್ಲ. ಓಕೆ, ಸೊ ಹೋಪ್ ಇದು ನಿಮಗೆ ಹೇಳಿದ್ನೇ ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರೆ ಇನ್ನೂ ಎಷ್ಟೋ ಜನ ಇದ್ದಾರೆ ವಿಡಿಯೋಸ್ ನೋಡಿರಲ್ಲ. ಓಕೆ, ಅರ್ಥ ಆಗಿರೋಲ್ಲ, ಅವ್ರುಗಳಿಗೂ ಅರ್ಥ ಮಾಡಿಸ್ಬೇಕು ಅನ್ನೋದು ಒಂದು ಟ್ರೈ ಮಾಡ್ತೀನಿ ಅಷ್ಟೇನೆ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್, ಇವಾಗ ನಾನು ಸೆಟಪ್ ಏನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, 530 ಸೆಟಪ್ಗೆ ನಾನು ನಿಮಗೆ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡಿರೋದನ್ನ ಇಟ್ಟಿದ್ದೀನಿ. ಯಾಕಂದರೆ ಬ್ರೋಕರಲ್ಲಿ ಹೊಡೆದು ಇಟ್ಬಿಟ್ರೆ ಎಡಿಟೆಡ್ ಅಂತಾರೆ. ಈಗ ಫಂಡಿಂಗ್ ಅಕೌಂಟ್ ಹೆಂಗೆ ಎಡಿಟೆಡು? ಓಕೆ, ಸೊ ದಟ್ಸ್ ವೈ ಇಟ್ಟಿದ್ದೀನಿ. ನಾಳೆ ಕಂಪ್ಲೀಟ್ ಆಗೋದು ಇನ್ನೊಂದು ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ಕೂಡ ಇಡ್ತೀನಿ. 530 AM ಸೆಟಪ್ನೇ ಹೊಡೆದಿರೋದು. ಓಕೆ, 530 AM ಸೆಟಪ್ಪಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು. ಓಕೆ, ನಾನು ಏನೂ ಹೇಳೋದಿಲ್ಲ, ನಾನು ಜಸ್ಟ್ ನಿಮಗೆ ಅದನ್ನು ಐಡಿಯಾ ಕೊಟ್ಟಿದ್ದೀನಿ, ಹೇಗೆ ವ್ಯೂನ ಕಂಡಿಡ್ಕೋಬೇಕು ಅಂತ ಕೊಟ್ಟಿದ್ದೀನಿ. ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಯು ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ನಾನೇ ಎಲ್ಲ ಸ್ಪೂನ್ ಫೀಡ್ ಮಾಡಿಬಿಟ್ರೆ ಮುಗಿದು ನೀವೇನೂ ಕಲಿಯೋದಿಲ್ಲ. ಬ್ರೋ ಹೇಳಿದ್ದಾರೆ ಇದು ಬೈ ಮಾಡಬೇಕು, ಇಲ್ಲಿ ಸೆಲ್ ಮಾಡಬೇಕು. ಇಂಪ್ರೂವ್ ಮಾಡ್ಕೊಳ್ಳಿ. ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ, ಬ್ರೋ ನಾನು ಈ ಥರ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದನ್ನೇ ನೀವು ಮಾಡಬೇಕಾಗಿರೋದು. ಎಲ್ಲ ಸ್ಪೂನ್ ಫೀಡ್ ಮಾಡಬೇಕು ಎಲ್ಲ. ನಾನು ಲಿಟ್ರಲಿ ನೋಡ್ತೀನಿ. ಓಕೆ, ಸೊ ನಾನು ಸೆಟಪ್ಪಿಗೆ ಬರ್ತೀನಿ. ಇದನ್ನು ಯಾಕೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಂದರೆ, ನೀವು ಹೈಪ್ಗಳ ಹಿಂದೆ ಹೋಗ್ತಾ ಇದ್ದೀರಾ. ಓಕೆ, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಲೇ ಇರಲಿ, ಏನೇ ಇರಲಿ. ಓಕೆ, ಟೆಲಿಗ್ರಾಮ್ ಚಾನಲ್ ಇರಲಿ, ಆರ್ ಈ ರೀಲ್ಸ್ ನೋಡಿ ನಾನು ಕಾಲ್ಸ್ ಕೊಟ್ಟೆ, ಹಿಂಗಾಯಿತು, ಹಂಗೆ ಕೊಟ್ಟೆ, 1:16 ಹಿಡಿದೆ. 1:16 ಹಿಡ್ದ ಡೈಲಿ P&L ತೋರಿಸು, ಡೈಲಿ ಫಂಡಿಂಗ್ ಸರ್ಟಿಫಿಕೇಟ್ ಕ್ಲಿಯರ್ ಮಾಡಿರೋದು ತೋರಿಸು. ಕೇಳಿ, ಬರೋದೇ ಇಲ್ಲ. ಓಕೆ, ದೇ ನೀಡ್ ವ್ಯೂಸ್, ದೇ ನೀಡ್ ಹೈಪ್, ದೇ ನೀಡ್ ಫಾಲೋವರ್ಸ್. ಓಕೆ, ಅವ್ರು ಹೀರೋ ಆಗಬೇಕು ಎವ್ರಿ ಡೇ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ. ದಟ್ಸ್ ವೈ ನಾನು ಹೇಳೋದು, ನಿಮ್ಮ ಲೈಫ್ ನಿಮಗೆ. ಓಕೆ, ಏನದ್ರ ಮೇಲೆ ಫೋಕಸ್ ಮಾಡಬೇಕು ಅದ್ರ ಮೇಲೆ ದಯವಿಟ್ಟು ಫೋಕಸ್ ಮಾಡಿ. ಓಕೆ, ಖುಷಿಯಾಗಿರೋದನ್ನು ಮರಿಬೇಡಿ, ಖುಷಿಯಾಗಿ ಇರಿ. ದಟ್ಸ್ ವೈ ನಾನು ಯಾಕೆ ನನಗೂ ಲಾಟ್ ಆಫ್ ಪ್ರಾಬ್ಲಮ್ಸ್ಗಳಿರ್ತವೆ, ಎಲ್ಲನೂ ಇರುತ್ತೆ. ಓಕೆ, ನನ್ನ ಹೆಲ್ತ್ ನನಗೆ ಕೇಳ್ತಾ ಇಲ್ಲ, ವೀಡಿಯೋ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ, ಡಿಲೇ ಮಾಡಿದ್ರೆ ಬ್ರೋ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತೀರಾ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಎವ್ರಿ ಡೇ ಎಲ್ಲರ ಜೊತೆ ನಗಾಡ್ಕೊಂಡಿರೋದಕ್ಕೆ ನೋಡ್ತೀನಿ. ನೀವೇನೇ ಎಂಥ ವರ್ಸ್ಟ್ ಕ್ವಶನ್ ಕೇಳಿದ್ರು ನನಗೆ ಬೇಜಾರಾಗೋದು ಇಲ್ಲ, ನಾನು ಅದಕ್ಕೆ ರೆಸ್ಪಾನ್ಸು ಮಾಡ್ತೀನಿ. ಓಕೆ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವು ಹಂಗಂತ ಏನು ಬೇಕಾದ್ರೂ ಕೇಳ್ಬೋದು, ಎಷ್ಟೇ ವರ್ಸ್ಟ್ ಕೇಳಿದ್ರು ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಇನ್ಸ್ಟಾದಲ್ಲಿ ನೀವು ಸಾಂಗ್ ಆಡಿ ಅಂದರೆ ಆಡ್ತೀನಿ, ಡ್ಯಾನ್ಸ್ ಮಾಡಿ ಅಂದರೆ ಮಾಡ್ತೀನಿ. ದ ಮೇನ್ ರೀಸನ್ ಈಸ್ ಐ ಡೋಂಟ್ ವಾಂಟ್ ಇಲ್ಲಿ ಕಲಿಯೋದ್ರದ್ದು ಕಡೆ ನೀವು ಫೋಕಸ್ ಕೊಡಬೇಕು ಅಂದರೆ, ನೀವು ನನ್ನನ್ನು ಫ್ರೆಂಡಾಗಿ ಟ್ರೀಟ್ ಮಾಡಬೇಕು. ನನ್ನನ್ನು ನೀವು ಫ್ರೆಂಡಾಗಿ ಟ್ರೀಟ್ ಮಾಡಿದ್ರೆ ದೆನ್ ಮ್ಯಾಚ್ ಆಗುತ್ತೆ ನಮ್ಮ ಫ್ರೀಕ್ವೆನ್ಸಿ. ನಾನು ಏನೇ ಹೇಳಿದ್ರು ಕೂಡ ನಿಮಗೆ ಅದು ಒಬ್ಬ ಫ್ರೆಂಡ್ ಹೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ, ಯಾರೋ ಒಬ್ಬ ಸುಮ್ಮನೆ ಬಂದುಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ಅನಿಸಲ್ಲ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಬೊಲಿಂಜರ್ ಬ್ಯಾಂಡು ಎಲ್ಮಿಲಾಪ್ ವಾಟ್ಸನ್ದು. ಓಕೆ, ಆ ಒಂದು ಸೆಟಪ್ ನಾನು ಡಿಸ್ಕೋರ್ಡಲ್ಲಿ ಹೇಳಿದ್ನಲ್ಲ, ಅದು ಅವತ್ತಿಗೆ ವರ್ಕ್ ಆಗ್ತಾ ಇತ್ತು. ಓಕೆ, ನನಗೂ ಹಾಗೆ ಅನಿಸ್ತು, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ. ಬಟ್ ನಾನು ಪ್ರೀವಿಯಸ್ ಡೇ ಎಲ್ಲ ಬ್ಯಾಕ್ ಟೆಸ್ಟ್ ಮಾಡಿದಾಗ ರಿಪ್ಲೈ ಬಟನ್ ಇದ್ದರೆ ಪ್ರೀವಿಯಸ್ ಡೇ ಎಲ್ಲ ಮಾಡ್ಬೋದು. ಆ್ಯಂಡ್ ಇದು ನಂದು ಅಲ್ಲ. ಓಕೆ, ಸೊ ನಮ್ಮ ಹುಡುಗರದು. ಓಕೆ, ಸೊ ನಾನು ಯೂಶ್ವಲಿ ಟ್ರೇಡಿಂಗ್ ವ್ಯೂನ ಯೂಸ್ ಮಾಡೋದು ಮೊಬೈಲಲ್ಲಿ ಮಾತ್ರನೇ. ಓಕೆ, ನಾನು ಲಾಟ್ ಆಫ್ ಇಂಡಿಕೇಟರ್ಸ್ನು ಯೂಸ್ ಮಾಡೋದಿಲ್ಲ, ಯಾಕಂದರೆ ಅದು ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟು ಟೈಮ್ ಸ್ಕ್ರೀನ್ ನೋಡೋದ್ರಿಂದ. ಓಕೆ, ಬಟ್ ನಿಮಗೆ ಟೀಚ್ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡೋದು. ಬಟ್ ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಂಡೆ ನಾನು, ರಿಪ್ಲೈ ನೋಡಿದಾಗ ತುಂಬ ಅಂದರೆ ತುಂಬ ಫೇಕ್ಸ್ ಆಗಿದ್ದಾವೆ. ಓಕೆ, ಒನ್ ಸೈಡ್ ಮೂಮೆಂಟ್ ಆದಾಗ ತುಂಬ ಫೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ನಾವೇನಾದ್ರು ಇವಾಗ
ಟ್ರೇಡ್ ಇಲ್ಲಿ ಟ್ರಿಗರ್ ಆಯಿತು ಅಂದರೆ, ಆ ಇಂಡಿಕೇಟರ್ ಟ್ರಿಗರ್ ಮಾಡ್ತು ಅಂದರೆ ನಾವು ಇಲ್ಲೇ ಟ್ರೇಡ್ ತೊಗೊಳ್ಳೋದು ಒಳ್ಳೇದು. ಓಕೆ, ಇಲ್ಲೆಲ್ಲ ತೊಗೊಳೋದಕ್ಕೆ ಹೋದರೆ ಟ್ರ್ಯಾಪ್ ಆಗ್ತೀವಿ. ಓಕೆ, ಬಟ್ ಆ ಟೈಪ್ ಆಫ್ ಮಾರ್ಕೆಟಿಗೆ ಅದು ವರ್ಕ್ ಆಗ್ತಾ ಇತ್ತು. ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಬೇಕು. ಆ ಇಂಪ್ರೂವ್ಮೆಂಟ್ಸ್ನ ಮಾಡ್ತೀನಿ. ಆದಮೇಲೆ ನಾನು ಯೂಟ್ಯೂಬ್ ವೀಡಿಯೋ ಮಾಡೋದು. ನಾನು ಮುಂಚೆನೇ ಹೇಳಿದ್ದೀನಿ, ಅದನ್ನು ಇಟ್ಬಿಟ್ಟು 90% ಅಕ್ಯುರಸಿ ಅಂತ ವೀಡಿಯೋ ಹಾಕೋದಕ್ಕೆ ನನಗೆ ಇಷ್ಟನೂ ಇಲ್ಲ. ನನಗದು ವರ್ಕ್ ಆಗ್ತಾ ಇದೆ, ನನಗೆ ಫೀಲ್ ಆಗಬೇಕು, ಕಾನ್ಫಿಡೆನ್ಸ್ ಬರಬೇಕು, ಅವಾಗ ಮಾತ್ರ ಇಡೋದು. ಸೊ ಅದನ್ನು ಮಾಡೋದಕ್ಕಾಗಲ್ಲ ಅಂತ ಗೊತ್ತಾದಾಗ ನಾನು ಇನ್ನೊಂದು 2 to 3 ಪ್ಯಾಟ್ರನ್ಸ್ಗಳನ್ನ ನೋಡಿದೆ. ಸೊ ಇವಾಗೆಲ್ಲ ಕೇಳೋದು, ಬ್ರೋ ಯಾಕೆ 5:30ನೇ? ಓಕೆ, ಯಾಕೆ ಟೈಮ್ ಪೀರಿಯಡ್ ಇಟ್ಕೋತೀರಾ? ಅಂಥದ್ದು ಏನೂ ಇಲ್ಲ. ಓಕೆನಾ, 5:30 ಯಾಕೆ? ಮಾರ್ಕೆಟು ಟೋಕಿಯೋ ಸೆಷನ್ನು ಇವೆಲ್ಲ ಓಪನ್ ಆಗೋ ಟೈಮ್ ಅಲ್ವಾ. ನೀವು ನೋಡ್ಬೋದು 3:30 to 5:30 ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿ ಸೈಡ್ ವೇಸ್ ಆಗ್ತಾ ಇರುತ್ತೆ. ಈ ಥರ ಚಾನ್ಸಸ್ ಇರುತ್ತೆ. ಇವೆಲ್ಲ ಪ್ಯಾಟ್ರನ್ಗಳು ಅಬ್ಸರ್ವ್ ಮಾಡಿ. ಓಕೆ, ಚಾರ್ಟಲ್ಲಿ ಸುಮ್ಮನೆ ಸೆಟಪ್ ಬಂತು ಎಂಟ್ರಿ ಮಾಡೋದು ಅಲ್ಲ. ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ, ನನಗಿದೊಂದು ಟ್ರೇಡ್ ತಲೆ ಕೆಡಿಸ್ಬಿಡ್ತು ಅಂತ ನೋಡಿ. ನಾನು ನೆಕ್ಸ್ಟ್ ಯಾವ್ಯಾವ ಕ್ಯಾಂಡಲ್ ಪ್ರಿಂಟ್ ಆಗುತ್ತೆ ಅಂತಲೂ ಹೇಳಿದ್ದೀನಲ್ಲಿ. ಇದು ಸೈಜಲ್ಲೇ ಗ್ರೀನ್ ಬರುತ್ತೆ. ಅದು ಹೇಗೆ ಎವ್ರಿ ಟ್ರೇಡನ್ನ ನಾನು ಎಂಟರ್ ಆದಾಗ ಕ್ಯಾಂಡಲ್ಸ್ನ ಅಬ್ಸರ್ವ್ ಮಾಡ್ತೀನಿ. ಎಂಟರ್ ಆಗ್ಬಿಟ್ಟು TPSL ಅಂತ ಇಟ್ಟು ಹೋಗೋದೇ ಇಲ್ಲ, ಅಬ್ಸರ್ವ್ ಮಾಡ್ತೀನಿ. ಓಕೆ, ನೀವು ಅದನ್ನೇ ಮಾಡಬೇಕು. ಈಚ್ ಆ್ಯಂಡ್ ಎವ್ರಿ ಕ್ಯಾಂಡಲ್ಸ್ನು ಅಬ್ಸರ್ವ್ ಮಾಡಿ ಟ್ರೇಡ್ ತೊಗೊಂಡಾಗ. ಓಕೆ, ಎಂಜಾಯ್ ಮಾಡಿ ಪ್ರೋಸೆಸ್ನ. ಓಕೆ, ಅದಕ್ಕೇ 5:30 ಆದಮೇಲೆ ನೋಡಿ ನಿಮಗೆ ಒನ್ ಸೈಡ್ ಮೂಮೆಂಟ್ ಸಿಗುತ್ತೆ. ಇಲ್ಲಿ ನೋಡಿ ನೀವು. ಓಕೆ, 5:30 ಆದಮೇಲೆ ನೋಡಿ. ಓಕೆ, ಇದು 5:30 ಅಲ್ವಾ, ಇದು 5 o'clock, ಇದು 5:30. ಓಕೆ, ಈ 5:30 ಆದಾಗ ನೋಡಿ ಇಲ್ಲಿ ನಿಮಗೆ ಒನ್ ಸೈಡ್ ಮೂಮೆಂಟ್ ಸಿಕ್ಬಿಟ್ಟಿದೆ. ಕರೆಕ್ಟಾ? ಓಕೆ, ಇಲ್ಲಿ ನೋಡಿ. ಅದೇ ಇಲ್ಲಿ ನೋಡ್ಕೊಂಬನ್ನಿ, ಈ 3:30 ಇಲ್ಲೆಲ್ಲ ನೋಡಿ ಮಿಡ್ ನೈಟು ವಾಲ್ಯೂಮ್ ಇರೋದಿಲ್ಲ. ವಾಲ್ಯೂಮ್ ಇರಲ್ಲ ಅಂತಲ್ಲ, ನಿಮ್ಗೆ ಅಂಥ ಮೂಮೆಂಟ್ ಸಿಗೋದಿಲ್ಲ. ಸೊ ದಟ್ಸ್ ವೈ ಈ 5:30 ಮಾರ್ನಿಂಗ್ ಏನಿದೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ದೆನ್ 4:30 ಸಂಜೆ ಏನಿದೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. 8:30 ಆದಮೇಲೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಸಂಜೆ ನಾನು ಹೇಳ್ತಾ ಇರೋದು. ಮಾರ್ನಿಂಗ್ 5:30 AM ನಿಮ್ಗೊಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಆಮೇಲೆ ಆಫ್ಟರ್ ಈವ್ನಿಂಗ್ 4:30 PM ಒಳ್ಳೆ ಮೂಮೆಂಟ್ ಸಿಗುತ್ತೆ. ಆಫ್ಟರ್ 8:30 PM ಒಳ್ಳೆ ಮೂಮೆಂಟ್ ಸಿಗುತ್ತೆ. ಓಕೆ, ಸೊ ಈ 3 ಟೈಮ್ ಝೋನಲ್ಲಿ ಟ್ರೇಡ್ ಮಾಡೋದಕ್ಕೆ ನೋಡಿದ್ರೆ ಯು ಕ್ಯಾನ್ ಮೇಕ್ ವೆಲ್ ಮನಿ. ಒಳ್ಳೆ ಮೂಮೆಂಟು ಆಗುತ್ತೆ. ದೆನ್ ನಿಮಗೆ SLಗಳು ಅಷ್ಟೇ ದೊಡ್ಡದಿದ್ರೂ TPನೂ ಅಷ್ಟೇ ದೊಡ್ಡದಿರುತ್ತೆ. ಒಳ್ಳೆ ರಿಸ್ಕ್ ರಿವಾರ್ಡು ಸಿಗುತ್ತೆ. ಓಕೆ, ಈ ಟೈಮ್ ಪೀರಿಯಡನ್ನು ನಾನು ಈ ಒಂದು ಸ್ಟ್ರಾಟಜೀಸ್ಗಳಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಸ್ಟ್ರಾಟಜಿನ ನಾನು ನಿಮಗೆ ಫಾಲೋ ಮಾಡಿ ಏನೂ ಹೇಳ್ತಾ ಇಲ್ಲ. ಓಕೆ, ನಾನೀಗ ಯೂಟ್ಯೂಬಲ್ಲಿ ಇಡ್ತೀನಿ, ನೀವು ಫಾಲೋ ಮಾಡಿ. ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತು, ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತು ಅಂದರೆ ಫಾಲೋ ಮಾಡ್ಬೋದು. ಇಲ್ಲ, ಹಳೆಯ ವೀಡಿಯೋಸ್ಗಳೆಲ್ಲ ಇದ್ದಾವೆ, ಅದನ್ನೆಲ್ಲನೂ ಕೂಡ ನೀವು ಫಾಲೋ ಮಾಡ್ಕೊಬೋದು. ನಾನು ಈಚ್ ಆ್ಯಂಡ್ ಎವ್ರಿ ಸೆಟಪ್ ಏನು ಇಡ್ತೀನಲ್ಲ, ಹೇಳ್ಬೋದು ಬ್ರೋ ಇಷ್ಟೊಂದು ಸೆಟಪ್ಸ್ಗಳು ಬೇಕಾ ಟ್ರೇಡಿಂಗಿಗೆ? ಓಕೆ, ಒಂದು ಸೆಟಪ್ನ ಮಾಸ್ಟರ್ ಮಾಡಿದ್ರೆ ಸಾಕಲ್ವಾ? ಇವಾಗ ನನ್ನ ನೋಡಿ, ನನಗೇನಿಲ್ಲ, ಸಿಂಪಲ್ಲು. ಓಕೆ, ನಾನು ಯಾವಾಗ ಚಾರ್ಟ್ ಓಪನ್ ಮಾಡಿದ್ರು ಟ್ರೇಡ್ ಮಾಡ್ತೀನಿ. ಲೈವ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಲೈವ್ ಟ್ರೇಡ್ಸ್ಗಳನ್ನ ನೋಡಿ ಬರ್ತೀನಿ. ಯಾವಾಗೋ ಬರ್ತೀನಿ, ಟ್ರೇಡ್ನ ತೊಗೋತೀನಿ, ಹೋಗ್ತಾ ಇದ್ದೆ, ಕ್ಲೋಸ್ ಮಾಡ್ತಾಯಿದ್ದೆ. ಸಿಂಪಲ್. ನನಗೇನು ಅಂದರೆ ಕೂತ್ಕೊಂಡ್ರೆ ಯಾವ ಟೈಮ್ ಪೀರಿಯಡ್ ಬೇಕಾದ್ರೂ ನಾನು ಸೆಟಪ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ನನ್ನ ಸೆಟಪ್ಗಳು ಬರ್ತಾನೆ ಇರುತ್ತೆ, ನಾನು ಟ್ರೇಡ್ ಮಾಡ್ಬೋದು. ಇದು ಮೇನ್ ರೀಸನ್. ಓಕೆನಾ? ಸೊ ದಟ್ಸ್ ವೈ ಲಾಟ್ ಆಫ್ ಥಿಂಗ್ಸ್ನ ಕಲಿಬೇಕು ಅನ್ನೋದಿಲ್ಲ. ಒಂದನ್ನೇ ಮಾಸ್ಟರ್ ಮಾಡಿ. ಗೇಮ್ ಚೇಂಜರ್ 1 ಮಾಸ್ಟರ್ ಮಾಡಿ, 2 ಮಾಡಿ, 2.5 ಮಾಡಿ, 3 ಮಾಡಿ, ಯಾವ್ದು ಬೇಕಾದ್ರೂ ಮಾಡಿ. ಓಕೆ, ಬಟ್ ಬೇರೆದೆಲ್ಲ ಗೊತ್ತಿರಬೇಕು. ವಾಟ್ ಇಫ್ ನಿಮಗೆ 3 ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ, ದೆನ್ 5:30 ವರ್ಕ್ ಆಗ್ಬೋದು, ಬೇರೆ ಯಾವುದಾದ್ರು ವರ್ಕ್ ಆಗ್ಬೋದು. ಓಕೆ, 5:30 ಟ್ರೇಡ್ ಮಿಸ್ ಆಯಿತು ಅಂದ್ಕೊಳ್ಳಿ, ದಿನ ಎಲ್ಲ ಸುಮ್ಮನೆ ಕೂತ್ಕೋತೀರಾ? ಬೇರೆ ಯಾವ್ದಾದ್ರು ಸೆಟಪ್ ಬೇಕು. ಸುಮ್ಮನೆ ಬ್ಲೈಂಡಾಗಿ ಎಂಟರ್ ಆಗೋ ಬದಲು ಯು ಹ್ಯಾವ್ ಎ ಲಾಟ್ ಆಫ್ ಸೆಟಪ್. ಗೇಮ್ ಚೇಂಜರ್ 3, 2, 1. ಓಕೆ, ಇದು ಕಾಮನ್ ಸೆನ್ಸ್. ಯಾರು ತುಂಬ ಸ್ಕಿಲ್ಡ್ ಆಗಿರ್ತಾರೆ, ಯಾರು ತುಂಬ IQ ಲೆವೆಲ್ ಜಾಸ್ತಿ ಇರುತ್ತೆ, ಅವ್ರುಗಳು ಅಪ್ಲೈ ಮಾಡ್ತಾನೆ ಇರ್ತಾರೆ ಎಲ್ಲ ಸ್ಟ್ರಾಟಜಿನೂ ವಿತೌಟ್ ಮರಿದಲೇನೆ. ಓಕೆ, ಲಿಕ್ವಿಡಿಟಿ ಸ್ವೀಪ್ ಆಗಲಿ ಏನೇ ಆಗಲಿ ಅಪ್ಲೈ ಮಾಡ್ಬೋದು. ಓಕೆ, ಈಗ ICT SMC ಇವೆಲ್ಲ ತುಂಬ ಹೇಟ್ಸ್ ಬರುತ್ತೆ. ಓಕೆ, SMC ಒಳ್ಳೆ ರಿಸ್ಕ್ ರಿವಾರ್ಡ್ ಟ್ರೇಡ್ ಬರುತ್ತೆ, ಇವೆಲ್ಲ ಇರುತ್ತೆ. ಬಟ್ ನನಗೆ ಅದು ನೀಡೇ ಇಲ್ಲ ಗುರು. ನಾನು ಇವಾಗ 5:30 ಕೂತ್ಕೊಂಡು 24 hours ಟ್ರೇಡ್ ಮಾಡ್ತೀನಿ. ಎಲ್ಲೆಲ್ಲಿ ಬೇಕು 5:30 ಸೆಟಪ್ ಇದೆ. ಗೇಮ್ ಚೇಂಜರ್ 3 ಇದೆ, ಗೇಮ್ ಚೇಂಜರ್ 2. ಈಗ ಇಲ್ಲೇ ನೋಡಿ 5:30 ಸೆಟಪ್ ಡೌನ್ ಸೈಡ್ ಟ್ರೇಡ್ ಸಿಕ್ತು ಅಂದ್ಕೊಳ್ಳಿ. ಗೇಮ್ ಚೇಂಜರ್ 2.5ಗೆ ಬರೋಣ. ಓಕೆನಾ? ಸೊ ಇಲ್ಲಿ ಇಲ್ಲ, ಈಗ CPR ಇಟ್ಕೊಂಡೆ ಬರೋಣ. CPR ರಿಜೆಕ್ಷನ್, ಆ ಟ್ರೇಡ್ ಸಿಗುತ್ತೆ. ಓಕೆನಾ? ದೆನ್ ನಿಮಗೆ ಯಾವ್ದು ಬೇಕು? ಟ್ರೇಡಿಂಗ್ ಲೆಜೆಂಡು. ಟ್ರೇಡಿಂಗ್ ಲೆಜೆಂಡದ್ದು ನೋಡಿ, ಇಲ್ಲಿ ಟ್ರೇಡ್ ಸಿಗುತ್ತೆ, ಇಲ್ಲಿ ಟ್ರೇಡ್ ಸಿಗುತ್ತೆ, ಇಲ್ಲಿ ಟ್ರೇಡ್ ಸಿಗುತ್ತೆ. ಏನು ಬೇಕು ನಿಮಗೆ? ಇಲ್ಲಿ ಟ್ರೇಡ್ ಸಿಗುತ್ತೆ, ಇಲ್ಲಿ ಟ್ರೇಡ್ ಸಿಗುತ್ತೆ. ಇನ್ನೇನು ಬೇಕು? ಓಕೆ, ಗೇಮ್ ಚೇಂಜರ್ 3ಗೆ ಹೋಗಿ 2ಗೆ ಹೋಗೋಣ. ಓಕೆನಾ? ಸೊ 5 ಮಿನಿಟ್ಸಲ್ಲಿದ್ದೀನಿ. ಗೇಮ್ ಚೇಂಜರ್ 2ಗೆ ಹೋಗೋಣ. ಓಕೆ, ಬನ್ನಿ. S1 EMA. ಓಕೆ, ಇನ್ ಕೇಸ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ ಅಂದಾಗ, ಓಕೆ, S1 ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುವಂಥ ಟ್ರೇಡ್ಸ್ಗಳು.
ಓಕೆ, ಇಲ್ಲಿ ಬನ್ನಿ. ಇಫ್ ಯು ಆರ್ ಯಾವ್ದಾದ್ರು ನೋಡೋಣ. S3 EMA ಬ್ರೇಕ್ ಆಗುತ್ತೆ. ಓಕೆ, SL ದೊಡ್ಡದಾಗುತ್ತೆ. ಏನು ಮಾಡ್ತೀರಾ? ಫಿಬ್ ಹಾಕೋತೀರಾ. ಕರೆಕ್ಟಾ? ಟ್ರೇಡ್ ತೊಗೋತೀರಾ. ಯು ಕ್ಯಾನ್ ಅಬ್ಸರ್ವ್. ಮುಗೀತಾ? ಎಷ್ಟು ಟ್ರೇಡ್ ಬೇಕು? ಕೂತ್ಕೊಂಡೆಲ್ಲ ಟ್ರೇಡ್ ಮಾಡ್ಬೋದು ನಾನು. ನೀವು ಫೇರ್ ವ್ಯಾಲಿ ಗ್ಯಾಪ್ ಇಲ್ಲಿ ಕಾಯ್ತೀರಾ, ಅದಕ್ಕೆ ಕಾಯ್ತೀರಾ, ಇದಕ್ಕೆ ಕಾಯ್ತೀರಾ. ನೀವು ಯೂಟ್ಯೂಬಲ್ಲಿ ಬರೋ ಲೈವ್ ಟ್ರೇಡ್ಸ್ಗಳನ್ನ ನೋಡಿಕೊಂಡು ನೀವು ಈ ಪ್ಲೇ ಲಿಸ್ಟ್ನೆಲ್ಲ ಫಾಲೋ ಮಾಡಿದರೆ ಟ್ರೇಡ್ನ ನೋಡ್ಕೊಂಡು ಕೂತ್ಕೊಳ್ಳಿ. ಯು ವಿಲ್ ಮೇಕ್ ಎ ಹೆಲ್ ಲಾಟ್ ಆಫ್ ಮನಿ. ಎಲ್ಲ ಕಡೆ ಟ್ರೇಡ್ ಮಾಡ್ಬೋದು ನೀವು. ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು. ಸೆಟಪ್ಸ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸುಮ್ಮನೆ ಅರ್ಥ ಆಗ್ತಾ ಇಲ್ಲ ಅಂತ ಓಕೆ ಈಗ ತುಂಬ ಕಷ್ಟ ಆಗುತ್ತೆ ಅಂದರೆ ಪುಷ್ ಮಾಡಿ, ಹಾಗೆ ಆಗುತ್ತೆ ಗುರು. ಓಕೆ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಒಂದು ಸೆಟಪ್ನೇ ಮಾಸ್ಟರ್ ಮಾಡ್ತೀರಾ, ಅದನ್ನೇ ಫಾಲೋ ಮಾಡಿ ಕರೆಕ್ಟಾಗಿ. ಓಕೆ, ಇವಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ನಾನು ಲಾಟ್ ಆಫ್ ಸೆಟಪ್ಸ್ಗಳನ್ನ ಟ್ರೇಡ್ ಮಾಡ್ತಾನೆ ಇರ್ತೀನಿ. 5:30 ಬೇಕು ಅಂದರೆ ಮಾಡಿದೆ, ಗೇಮ್ ಚೇಂಜರ್ 3 ಬೇಕು ಅಂದರೆ ಮಾಡಿದೆ, ಎಲ್ಲನೂ ಮಾಡಿ ಇಟ್ಬಿಟ್ಟಿದ್ದೀನಿ. ಓಕೆ, ಫಾಲೋ ಮಾಡಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ, ಯಾಕೆಂದರೆ ನಿಮ್ಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಓಕೆ, ಇವಾಗ ಸಿಂಪಲ್ಲು. ದ ಫಸ್ಟ್ ಸ್ಟ್ರಾಟಜಿ ಈಸ್ 12:30 PM ಟು IST ಅರ್ಥ ಮಾಡ್ಕೊಳ್ಳಿ. 12:30 PM ಟು 4:30 PM ಒಂದು ಲೈನ್ ಹಾಕ್ಕೊಳ್ಳಿ. 4:30 PMಗೆ ಓಕೆ, ಹಾರಿಜಾಂಟಲ್ ಲೈನ್ ಹಾಕ್ಕೋತೀನಿ. 12:30 PM ಎಲ್ಲಿದೆ? 12:30 PM ಕ್ಯಾಂಡಲ್ ಇದು. ಓಕೆ, ನಾನು ರಿಪ್ಲೈ ಬಟನ್ನ ಯೂಸ್ ಮಾಡ್ಕೋತೀನಿ. ಹಿಂಗೆ ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. 4:30 ಅಂದರೆ ಎಷ್ಟು? 16 ಅಂದರೆ 13, 14, 15, 16 ಅಂದರೆ ಓಕೆ. ಇದು ನೋಡಿ 4:30 16 ಅಂದರೆ 4:30 ಅಲ್ವಾ? UTC + 5:30 ಇರಬೇಕು ಟೈಮ್. ಓಕೆ, ಇದನ್ನು ನೋಡ್ಕೊಳ್ಳಿ. UTC + 5:30 ಇರಬೇಕು. ಓಕೆ, ಕನ್ಫ್ಯೂಸ್ ಆಗಬೇಡಿ. ಓಕೆ, 12:30ಗೆ ಒಂದು ಲೈನ್ ಹಾಕ್ಕೊಂಡೆ. ಓಕೆ, 12:30 PM ಒಂದು ಲೈನು. ದೆನ್ 4:30ಗೆ ಒಂದು ಲೈನ್ ಹಾಕೋತೀನಿ. 4:30 ಅಂದರೆ 16:30 ಅಲ್ವಾ? 12:30, 13, 14, 15, 16 ಕರೆಕ್ಟ್ ಇದೆ. ಓಕೆ, ಇಲ್ಲಿಗೆ ಒಂದು ಲೈನ್ ಹಾಕ್ಕೋತೀನಿ. ಓಕೆ, 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಓಕೆನಾ? 12:30ಗೆ ಹಾಕ್ಕೊಂಡೆ, 4:30ಗೆ ಒಂದು ಲೈನ್ ಹಾಕ್ಕೊಂಡೆ. ಇವಾಗ ಏನು ಮಾಡ್ತೀನಿ ಅಂದರೆ ಈ 12:30 ಕ್ಯಾಂಡಲಿಂದ ಈ 4:30 ಕ್ಯಾಂಡಲ್ಗೆ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಇವಾಗ ಜಾಸ್ತಿ ಜನ ಕೇಳೋದೆ, ಬ್ರೋ ವಾಲ್ಯೂಮ್ ಪ್ರೊಫೈಲ್ ಸೆಟ್ಟಿಂಗ್ಸ್ ಹೇಳಿ ಅಂತ. ಓಕೆ, ಹೇಳ್ತೀನಿ. ಓಕೆ, ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡೆ. ವಾಲ್ಯೂಮ್ ಪ್ರೊಫೈಲ್ ಸೆಟ್ಟಿಂಗ್ಸು ಸಿಂಪಲ್ಲು. ಸೆಟ್ಟಿಂಗ್ಸ್ ನೋಡ್ಕೊಂಬಿಡಿ. ಇನ್ಪುಟ್ಸ್ ನೋಡ್ಕೊಳ್ಳಿ. ನಂಬರ್ 100 ಅಪ್ ಡೌನ್ 70. ಹೋಪ್ ಕ್ಲಿಯರ್ ಆಗಿದೆ ಅಂತ. ಇವಾಗ ಸಿಂಪಲ್ ನನ್ನ ಟಾಸ್ಕ್ ಏನು ಗೊತ್ತಾ? ಇವಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಏನಿದೆಯಲ್ಲ, ಈ ಒಂದು ವಾಲ್ಯೂಮ್ ಏರಿಯಾ ಲೋ ಏನಿದೆಯಲ್ಲ, ಸ್ವೀಪ್ ಆದಾಗ ಟ್ರೇಡು, ವಾಲ್ಯೂಮ್ ಏರಿಯಾ ಹೈ ಸ್ವೀಪ್ ಆದಾಗ ಟ್ರೇಡು. ಸಿಂಪಲ್. POCನ ಟಾರ್ಗೆಟ್ ಮಾಡಲ್ಲ. ಓಕೆ, ಇವಾಗ ನೋಡಿ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಈ ವಾಲ್ಯೂಮ್ ಏರಿಯಾ ಲೋ ಏನಿದೆಯಲ್ಲ ಸ್ವೀಪ್ ಆಗಿದೆ ಅಂದರೆ ಇವಾಗ ನೋಡಿ ಬ್ರೇಕ್ ಮಾಡಿದೆ, ಇದ್ರ ಒಳಗಡೆ ಬರಬೇಕು. ಓಕೆ, ಇವಾಗ ವಾಲ್ಯೂಮ್ ಏರಿಯಾ ಲೋ ಹೀಗಿರುತ್ತೆ, ಈ ಥರ ಇರುತ್ತೆ. ಮಾರ್ಕೆಟಿಂಗ್ ಬಂದು ಇದನ್ನು ಬ್ರೇಕ್ ಮಾಡಿ ಒಳಗಡೆ ಬರಬೇಕು, ಆವಾಗ ಟ್ರೇಡ್. ಅಂದರೆ ಬ್ರೇಕ್ ಮಾಡಿ ಕೆಳಗಡೆ ಬಂದು ಇವಾಗ ಒಳಗಡೆ ಬರಬೇಕು, ಆವಾಗ ಟ್ರೇಡು. ಇನ್ ಕೇಸ್ ಬ್ರೇಕ್ ಮಾಡಿ ತುಂಬ ಮೂಮೆಂಟ್ ಆಗಿ ಒಳಗಡೆ ಬಂತು ಅಂದರೆ ದೆನ್ ಯು ಹ್ಯಾವ್ ಟು ಅಪ್ಲೈ ದಿ ಫಿಬ್. ತುಂಬ ಮೂಮೆಂಟ್ ಆದಾಗ ಏನು ಮಾಡ್ತೀರೋ, ಫಿಬ್ಬನ್ನ ಅಪ್ಲೈ ಮಾಡಿಬಿಟ್ಟು ಯು ವಿಲ್ ಲುಕ್ ಫಾರ್ ಎ ರೀಟ್ರೇಸ್ಮೆಂಟ್ ಟ್ರೇಡ್ ಅಷ್ಟೇನೆ. ಓಕೆ, ಅರ್ಥ ಆಗುತ್ತೆ ಹೋಪ್. ಇವಾಗ ಇದು ನೋಡಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಲೈನ್ ಹಾಕೋತೀನಿ. ಓಕೆ, ಇಲ್ಲೊಂದು ಲೈನ್ ಹಾಕ್ಕೋತೀನಿ. ಇದು ಒಳ್ಳೆ ರಿಸ್ಕ್ ರಿವಾರ್ಡ್ ಟ್ರೇಡ್ಸ್ಗಳು. ಓಕೆ, ಇವಾಗ ನಾನು ಕಾಯ್ತೀನಿ, ಇದ್ರ ಒಳಗಡೆ ಹೋಗೋದಕ್ಕೆ ಕಾಯ್ತೀನಿ. ಹೋಗಿಲ್ಲ, ಹೋಯ್ತು. ಇಲ್ಲಿ ನೋಡಿ ಹೋಯ್ತು. ಓಕೆ, ಹಿಂಗೆ ಬ್ರೇಕ್ ಆಯ್ತಲ್ಲ, ಬ್ರೇಕ್ ಆಯಿತು. ಓಕೆ, ನೀವೇನು ಮಾಡ್ಬೋದು ಅಂದರೆ ಟ್ರೇಡನ್ನು ಇಲ್ಲಿ ಲಿಮಿಟ್ ಆರ್ಡರ್ ಇಟ್ಟನ್ನು ಟ್ರೇಡ್ನ ತೊಗೋಬೋದು. ಓಕೆ, ಲಾಂಗ್ ಪೊಸಿಷನ್ ಇಲ್ಲಿ ಲಿಮಿಟ್ ಆರ್ಡರ್ನ ಇಟ್ಟು ಟ್ರೇಡ್ನ ತೊಗೋಬೋದು. ಟಾರ್ಗೆಟ್ ವಾಲ್ಯೂಮ್ ಏರಿಯಾ ಹೈ ತನಕ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ವಾಲ್ಯೂಮ್ ಏರಿಯಾ ಹೈ ತನಕ ಟಾರ್ಗೆಟ್ ಇರುತ್ತೆ. ಓಕೆ, ಸಿಂಪಲ್. ಮುಗೀತಾ? ಇವಾಗ ಇಲ್ಲಿ ನೋಡಿ, ವಾಲ್ಯೂಮ್ ಏರಿಯಾ ಹೈ ಇವಾಗ ಸ್ವೀಪ್ ಆಗಿದೆ, ಬ್ರೇಕ್ ಮಾಡಿ ಮೇಲೋಗಿ ಒಳಗಡೆ ಬಂದಿದೆ. ಯು ಕ್ಯಾನ್ ಟೇಕ್ ಎ ಟ್ರೇಡ್ ಹಿಯರ್. ಓಕೆ, SL ಎಲ್ಲ ದೊಡ್ಡದಾದಾಗ ಯು ಕ್ಯಾನ್ ಗೋ ಫಾರ್ ಲೆಸರ್ ಲಾಟ್. ಈ ಥರ ಎಲ್ಲ ಮಾಡ್ಕೊಳ್ಳಿ, ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹೋಪ್ ಗೊತ್ತಾಯ್ತು ಅನ್ಕೋತೀನಿ. ವಾಲ್ಯೂಮ್ ಪ್ರೊಫೈಲನ್ನು ಮಾರ್ಕ್ ಮಾಡೋರಿಗೆ ಕಷ್ಟ ಆಗ್ತಾ ಇದ್ದಾಗ
2 ಟ್ರೇಡು ನಿಮಗೆ ಸಿಗ್ತಾ ಇದೆ. ನೀವೇನು ಮಾಡ್ಬೋದು ಅಂದರೆ ಈ ಥರ ದೊಡ್ಡ ಕ್ಯಾಂಡಲ್ ಬ್ರೇಕ್ ಈಗ ಆಯಿತು ಅಂದರೆ ವೆಯ್ಟ್ ಫಾರ್ ಆ ಒಂದು ಕ್ಯಾಂಡಲ್ ಟಚ್ ಮಾಡೋದಕ್ಕೆ. ಓಕೆ, ಇಲ್ಲಿಗೆ ಇದನ್ನು ಅಗೇನ್ ಟಚ್ ಮಾಡೋದಕ್ಕೆ. ಇಲ್ಲಿ ಟಚ್ ಮಾಡಿದೆಯಲ್ಲ, ಇಲ್ಲಿ ಟಚ್ ಮಾಡಿದಾಗ ಟ್ರೇಡ್ನ ತೊಗೋಬೋದು. ಓಕೆ, ಸೊ ಇವಾಗ ಇಲ್ಲಿ ನೋಡಿ ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿದೆಯಲ್ಲ, ಅಗೇನ್ ಈ ಲೆವೆಲ್ನ ವಾಲ್ಯೂಮ್ ಏರಿಯಾ ಹೈನ ಟಚ್ ಮಾಡಿದೆ. ಇವಾಗ ನೀವು ಹೇಳ್ಬೋದು ಬ್ರೋ ಮಾರ್ಕೆಟ್ ಇವಾಗ ಹಿಂಗೋಯ್ತು, ಇಲ್ಲಿ ರಿಜೆಕ್ಟ್ ಆಯಿತು, ಟ್ರೇಡ್ ತೊಗೋತೀರಾ? ಇಲ್ಲ, ಈ ಒಂದು ಲೈನ್ ಸ್ವೀಪ್ ಆಗಬೇಕು, ಅಂದರೆ ಬ್ರೇಕ್ ಆಗಿ ಒಳಗಡೆ ಬರಬೇಕು, ಆವಾಗ ಮಾತ್ರ ಟ್ರೇಡ್. ಈ ಒಂದು ಸ್ವೀಪು ಬ್ರೋ ಸಪೋರ್ಟ್ ತೊಗೊಂಡಿದ ತಕ್ಷಣ ಟ್ರೇಡ್ ತೊಗೋತೀರಾ? ಇಲ್ಲ, ಇದು ಸ್ವೀಪ್ ಆಗಿ ಒಳಗಡೆ ಬರಬೇಕು. ಓಕೆ, ಬೇರೆ ದಿನ ತೋರಿಸ್ತೀನಿ. ಓಕೆ, ಬೇರೆ ದಿನ ಹೋಗೋಣ. ಸೊ ಡೇಗೆ ಹೋಗೋಣ. ಸೊ ಯಾವುದೋ ಒಂದು ರ್ಯಾಂಡಮ್ ಡೇಟ್ ತೊಗೊಳ್ಳೋಣ. ಓಕೆ, ಈ ಸಲದ್ದೇ ತೊಗೊಳ್ಳೋಣ. ಓಕೆ, ರಿಪ್ಲೈ ಇಲ್ಲಿ ಯಾವ್ದಾದ್ರು ಒಂದು ಇರುತ್ತಲ್ಲ. ಸೊ ಈ ಸೈಡ್ ವೇಸ್ ಇರೋದನ್ನ ನೋಡೋಣ. ಈ ಡೋಜಿ ಇದೆಯಲ್ಲ, ಈ ಡೋಜಿ ಕ್ಯಾಂಡಲ್ನ ತೊಗೊಳ್ಳೋಣ. ಓಕೆ ಗೈಸ್, ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟಿದೆ. ಓಕೆ, ಗಂಟ್ಲು ನೋವು ಬಂದ್ಬಿಡುತ್ತೆ. ಓಕೆ, ಸೊ ಡೇದು ಅಂದ್ಕೊಳ್ಳೋಣ. ಓಕೆ, ಸೊ 5 ಮಿನಿಟ್ಸ್ಗೆ ಹೋಗ್ತೀನಿ. 5 ಮಿನಿಟ್ಸ್ ಟೈಮ್ ಫ್ರೇಮು, ಕನ್ಫ್ಯೂಸ್ ಆಗಬೇಡಿ. ಓಕೆ, 12:30 4:30 ತನಕ. ಓಕೆ, ಯು ಹ್ಯಾವ್ ಎ 5:30 ಸೆಟಪ್, ಯು ವಿಲ್ ಹ್ಯಾವ್ ಎ 12:30 to 4:30, ಅಂದರೆ 4:30 ಆದಮೇಲೆ ದೆನ್ 8:30 ಒಂದು ಹೇಳ್ಕೊಡ್ತೀನಿ. ಓಕೆ, ಕಾಮಾಗಿರಿ, ಪ್ರಾಕ್ಟೀಸ್ ಮಾಡಿ. ಓಕೆ, ನಾನು ಇದು ವರ್ಕ್ ಆಗುತ್ತೆ ಅಂತ ನಾನು ಹೇಳಲ್ಲ. ಓಕೆ, ಅಬ್ಸರ್ವೇಷನ್ಸ್. ಸೊ ನಿಮಗೆ ಇವಾಗ ನಾನು ಟ್ರೇಡಿಂಗ್ ಅಂತ ಹೇಳ್ಕೊಡ್ತೀನಿ, ನಿಮಗೆ ಬಂದ್ಬಿಟ್ಟು ತುಂಬ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಗಳು SMC ಅದು ಇದು ಮಣ್ಣು ಮಸಿ ಅಂತ ಹೇಳ್ಕೊಡೋ ಬದಲು ಈ ಥರ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ನೀವು ಮಾಸ್ಟರ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಎ ಪ್ರಾಫಿಟ್. ನೆನ್ನೆನೇ 2 ಟ್ರೇಡ್ ಸಿಗ್ತಾ ಇದ್ದು, ಯಾವತ್ತಿಂದೋ ದಿನ ಗೊತ್ತಿಲ್ಲ, ಈ ದಿನನೂ ಪ್ರಾಫಿಟ್ ಮಾಡಿ ತೋರಿಸ್ತೀನಿ. ನನಗೆ ಗೊತ್ತಿಲ್ಲ ಈ ದಿನ ಏನಾಗಿದೆ ಅಂತ. ಇದು ಮಾರ್ನಿಂಗಾ? ಓಕೆ, 10x ಹಾಕೋತೀನಿ. ಓಕೆ, ಸೊ 12:30ನಾ? ಬನ್ನಿ 12:30ಗೆ ಒಂದು ಲೈನ್ ಹಾಕೊಳ್ಳೋಣ. ಈ ಒಂದು 12:30 ಕೆಳಗಡೆ ಕಾಣಿಸುತ್ತೆ ನೋಡಿ, 12:30 ಅಂತ ಬರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ ಯಾವ ಕ್ಯಾಂಡಲ್ ಅಂತ. ಕೆಳಗಡೆ 12:30 ಅಂತ ತೋರಿಸೋ ಕ್ಯಾಂಡಲ್ಗೆ ವರ್ಟಿಕಲ್ ಲೈನ್ ಹಾಕೊಳ್ಳಿ, ಸಿಂಪಲ್. ಓಕೆ, ದೆನ್ 16:30ಗೆ ಬರಬೇಕು. ಓಕೆ, ಆರಾಮಾಗಿ ಕೂತ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಓಕೆ, 16:30. ಓಕೆ, ದಿಸ್ ಒನ್ ಇಸ್ 16:30ನಾ? ಲೈನ್ ಹಾಕೋತೀನಿ, ಮುಗೀತಾ? ಸೊ ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಳ್ಳಿ. 12:30ಇಂದ 16:30ಗೆ ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಳ್ಳಿ. ಓಕೆ, ಸಾಕಾ? ಓಕೆ, ಯು ಹ್ಯಾವ್ ಎ ಲೆವೆಲ್ ಹಿಯರ್, ಓಕೆ, ಇದು ಸ್ವೀಪ್ ಆಗಬೇಕಿಲ್ಲ, ಇದು ಸ್ವೀಪ್ ಆಗಬೇಕು. POCನ ನೀವು ಟ್ರೇಡ್ ಮಾಡ್ಬೋದು, ಬಟ್ ದ ಥಿಂಗ್ ಏನಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಅಬ್ಸರ್ವೇಷನ್ ಮಾಡಿ ಇದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕಾದ್ರೆ POCನ ಹೇಗೆ ಇಟ್ಕೋಬೇಕು ಅಂತ. ಸ್ವೀಪ್ ಆಯಿತು. ಓಕೆ, ಸ್ವೀಪ್ ಆಯಿತು, ಒಳಗಡೆ ಬರೋದಕ್ಕೆ ವೆಯ್ಟ್ ಮಾಡ್ತೀನಿ. ಬರಲಿಲ್ಲ. ಓಕೆ, ಬರಲಿಲ್ಲ. ಓಕೆ, ಇದೇನಾಯಿತು, ದಾಟಿ ಹೋಯಿತು ಆಲ್ರೆಡಿ. ಓಕೆ, ಇಂಥ ದಿನ ನಿಮಗೆ ಟ್ರೇಡ್ ಸಿಗೋದಿಲ್ಲ. ಓಕೆ, ಬಿಟ್ಬಿಡೋಣ. ಓಕೆ, ಈ ಥರ ದಿನ ಟ್ರೇಡ್ ನಾವು ಮಾಡೋದೇ ಇಲ್ಲ ಅಂತ ಅಂದ್ಕೊಳ್ಳೋಣ, ಬಿಟ್ಬಿಡೋಣ. ಬಟ್ ದ ಥಿಂಗ್ ಏನು ಗೊತ್ತಾ, ನೀವು ಒಂದನ್ನು ಅಬ್ಸರ್ವ್ ಮಾಡಿ, ಇದೊಂದು ಚೂರಿಲ್ಲಿ ಬಂದು ಸ್ವೀಪ್ ಆಗಿದ್ರೆ ಟ್ರೇಡ್ ತೊಗೋಬೋದಿತ್ತು. ಬಟ್ ಏನು ಹೇಳ್ತೀನಿ ಹೇಳಿ, ರೂಲ್ ಈಸ್ ಎ ರೂಲ್ ಈವನ್ ಫಾರ್ ಎ ಫುಲ್. ಬಿಟ್ಬಿಡೋಣ. ಈ ದಿನ ನೀವು ಬೇರೆ ಸೆಟಪ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. 8:30 ಸೆಟಪ್ ಒಂದು ಹೇಳ್ತೀನಿ ಅನ್ನಲ್ಲ, ಈ ದಿನಕ್ಕೆ ಬರೋಣ ಅವತ್ತು. ಓಕೆ, ಇದು ಯಾವತ್ತು? 1st ಮೇಗೆ. ಓಕೆ, ಸೊ ನೆಕ್ಸ್ಟ್ ತೊಗೊಳ್ಳೋಣ. ಓಕೆ, ಇನ್ನೊಂದು ನಾನು ಬ್ಯಾಕ್ ಟೆಸ್ಟ್ ಮಾಡಲೇಬೇಕು. ಓಕೆ, ಡೇ. ಓಕೆ, ರೀಸೆಂಟದೇ ತೊಗೋತೀನಿ, ಸೊ ದಟ್ ಈಸಿ ಆಗುತ್ತೆ. ಓಕೆ, ಸೊ ಇದನ್ನೇ ತೊಗೊಳ್ಳೋಣ. 4 ಅವರ್ಗೆ ಹೋಗ್ತೀನಿ. 4 ಅವರ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಓಕೆ, ಒಂದು 2-3 ಕ್ಯಾಂಡಲ್ಸು ಮುಂದೆ ಹಾಕ್ಬಿಡೋಣ. ಇದು 2:30, 6:30, 10:30,
230. Okay, so 5 minutes. Okay, horizontal line, ರಿಪ್ಲೈ ಬಟನ್ ಇದು ಮುಂದೆ ಹೋಗ್ಬಿಟ್ಟಿದೆ. 4 4 4 4 4 30 330. ಓಕೆ, ಸೊ ಇದು 430. ಓಕೆ, 430 ಒಂದು ಕ್ಯಾಂಡಲ್ ಬರಬೇಕು. ಓಕೆ, 430 ಒಂದು ಕ್ಯಾಂಡಲ್ ಬಂತು. ಸಂಜೆ 430. ದೆನ್ 1230 ಒಂದು ಕ್ಯಾಂಡಲ್. ಓಕೆ, ವಾಲ್ಯೂಮ್ ಪ್ರೊಫೈಲ್. ಓಕೆ, ಸೊ ವಾಲ್ಯೂಮ್ ಏರಿಯಾ ಹೈ, ವಾಲ್ಯೂಮ್ ಏರಿಯಾ ಲೋ. ಓಕೆ, ಸ್ವೀಪಿಗೆ ವೆಯ್ಟ್ ಮಾಡ್ತೀನಿ. ಓಕೆ, 17x. ಸ್ವೀಪ್ ಆಯಿತು. ಓಕೆ, ಇಲ್ಲಾಗಿದೆ. ಸೊ ಲಾಂಗ್ ಪೊಸಿಷನ್ ಸ್ವೀಪ್ ಆಗಿ ಬಂದಿದೆ. ಸೊ ಟಿ ಪಿ ಇದರ ತನಕ. ಓಕೆ, ಸ್ವೀಪ್ ಆಗಿ ಒಳಗಡೆ ಬಂತು. ಐ ಟುಕ್ ದಿ ಟ್ರೇಡ್. ಸ್ವೀಪ್ ಆದರೆ ಮಾತ್ರ, ಅಂದರೆ ಈ ಲೆವೆಲ್ಸ್ಗಳು ಬ್ರೇಕ್ ಆಗಿ ಒಳಗಡೆ ಬಂದಾಗ, ಈ ಲೆವೆಲ್ಸ್ಗಳು ಬ್ರೇಕ್ ಆಗಿ ಮೇಲ್ಗಡೆ ಒಳಗಡೆ ಬಂದಾಗ ಟ್ರೇಡ್ಸ್ಗಳು. ಓಕೆ, ಯು ಕ್ಯಾನ್ ಸಿ ಹೈಯರ್ ರಿಸ್ಕ್ ರಿವಾರ್ಡ್ ಇರುತ್ತೆ. ಓಕೆ, ಸೊ SLಗಳನ್ನ ಹೇಗಿಡಬೇಕು ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ, ಎರಡನ್ನು ತೋರಿಸಿದ್ದೀನಿ ನಾನು. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ. ಬ್ಯಾಕ್ ಟೆಸ್ಟ್ ಮಾಡಾದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಫಾಲೋ ಮಾಡಿ. ನಾನು ಯಾವುದನ್ನು ಇದನ್ನು ಫಾಲೋ ಮಾಡಿ ಏನೂ ಹೇಳೋದಿಲ್ಲ. ಓಕೆ, ಇವತ್ತೇ ರಜೆ ಇರುತ್ತೆ, ವೀಕೆಂಡು. ಬ್ಯಾಕ್ ಟೆಸ್ಟ್ ಮಾಡಿ, ಅಪ್ಲೈ ಮಾಡಿ. ಓಕೆನಾ? ಹೋಪ್ ಎರಡನ್ನ ಬ್ಲ್ಯಾಕ್ ಟೆಸ್ಟ್ ಮಾಡಿ ತೋರಿಸಿದ್ದೀನಿ. ಈಗ ಇನ್ನೊಂದು ಸೆಟಪ್ ಇದೆ 830. ಓಕೆ, ಅದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ದ ಮೇನ್ ರೀಸನ್ ಏನು ಅಂದರೆ, ಇವಾಗ ನಾನು ಏನು ಹೇಳ್ಕೊಟ್ಟಿದ್ದೀನಿ ಈ ಸೆಟಪ್ನ ನೀವು ಮಾಸ್ಟರ್ ಮಾಡಿ ರಿಸಲ್ಟ್ ನೀವು ಬ್ರೋ ಪಕ್ಕಾ ರಿಸಲ್ಟ್ ಇದೆ ಅಂತ ಕಮೆಂಟ್ ಮಾಡಿದಾಗ ರಿಸಾರ್ಡಲ್ಲಿ ಹೇಳಿದಾಗ ಮಾತ್ರ ನೆಕ್ಸ್ಟ್ ಹೋಗ್ತೀನಿ. ಓಕೆ, ಯಾಕಂದರೆ ಇದೇ ಯೂಸ್ ಆಗಲಿಲ್ಲ ನಿಮಗೆ ಅಂದಮೇಲೆ ದೆನ್ ಅದು ಯೂಸ್ ಆಗೋದಿಲ್ಲ. ಸೊ ದಟ್ಸ್ ವೈ ಹೋಪ್ ನೋಡಿ ಪ್ರಾಕ್ಟೀಸ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ.